ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇಲ್ಲಿ ತನಕ ನೀವು ಹೈಕೋರ್ಟ್ ಜಾಬ್ ಬಗ್ಗೆ ಮಾತ್ರ ನೋಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಜಾಬ್ಗೋಸ್ಕರ ತುಂಬಾ ಜನ ಕಾಯ್ತಾ ಇದ್ರೆ. ಈಗ ಸುಪ್ರೀಂ ಕೋರ್ಟ್ ನಿಂದ ಹೊಸ ಅಧಿಸೂಚನೆ ರಿಲೀಸ್ ಮಾಡಿ ಆ ಒಂದು ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿ ತುಂಬಾ ದಿನ ಏನಾಗಿಲ್ಲ, ಸುಮಾರು 25ನೇ ತಾರೀಕಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಲ್ಲ ನೋಟಿಸ್, ಅದೇ ನೋಟಿಸ್ ಆಗಿರತ್ತೆ. ಸುಪ್ರೀಂ ಕೋರ್ಟ್ ನಿಂದ, ನಮ್ಮ ಒಂದು ಭಾರತೀಯ ಸುಪ್ರೀಂ ಕೋರ್ಟ್ ನಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ವಿದ್ಯಾರ್ಥಿಗಳು ಕೆಲಸ ಮಾಡ್ಬೇಕಂತ ಇದಾರಲ್ಲ, ಯಾರು ಕೂಡ ನೇಮಕಾತಿಯನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಉಪಯೋಗ ಮತ್ತೆ ಸಿಗುತ್ತೆ ಇಲ್ಲ ಅಂತ ನನಗಂತೂ ಅರ್ಥ ಆಗೋದಿಲ್ಲ, ನಿಮಗೂ ಕೂಡ ಗೊತ್ತಾಗಲ್ಲ. ಮತ್ತೆ ಅವ್ರು ಮುಂದಿನ ವರ್ಷ ಕರಿಬಹುದು ಅಥವಾ 2-3 ವರ್ಷ ಆದ್ಮೇಲೆ ಕರಿಬಹುದು. ಆದ್ರೆ ಈ ಒಂದು ನೇಮಕಾತಿ ಸಿಕ್ಕಂತ ಚಾನ್ಸ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದೇ ಹೇಳೋದು ನಿಮಗೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ಪೋಸ್ಟ್ ಇರತ್ತೆ, ಏನ್ ಡಾಕ್ಯುಮೆಂಟ್ಸ್ ಬೇಕು, ಏಜ್ ಲಿಮಿಟ್, ಎಷ್ಟು ಹುದ್ದೆಗಳು, ಯಾರು ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ, ಪ್ರತಿಯೊಂದು ಮಾಹಿತಿ ಇರತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಸಬ್ಸ್ಕ್ರೈಬ್ ಆಗಿದಾರಲ್ಲ ಅವರಿಗೆ ಧನ್ಯವಾದಗಳು. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ನೋಡ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ನಿಮಗೆ ಅರ್ಥ ಆಗಿದೆ ಈಗಾಗಲೇ. ಈಗ ನಮ್ಮ ಒಂದು ಭಾರತೀಯ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ, ಏಜ್ ಲಿಮಿಟ್ 30 ವರ್ಷದಿಂದ 40 ವರ್ಷ ಬೇಕಾಗತ್ತ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ. ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರನೇ ತಿಳಿಸ್ಕೊಡ್ತಾ ಇದ್ದವನು. 30ರಿಂದ 40 ವರ್ಷ, ಅಥವಾ ನಿಮಗೇನಾದ್ರೂ 30ರಿಂದ 45 ವರ್ಷ ಇದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಿ. ಇಲ್ಲಿ 25 ವರ್ಷ ಇದ್ದವ್ರಿಗೆ ಅವಕಾಶ ಇಲ್ಲ. ನಾನು ಯಾಕೆ ತಿಳಿಸ್ಕೊಡ್ತಾ ಇದ್ದೇನೆ ತಿಗಾಲಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೆಲವು ಜನ ಅರ್ಧದಲ್ಲೇ ಬಿಟ್ಟು ವಿಡಿಯೋ ನೋಡ್ಕೊಂಡು ಬಿಟ್ಟು ಹೋಗ್ಬೋದು, ಯಾಕಂದ್ರೆ ನಮ್ ಟೈಮ್ ವೇಸ್ಟ್ ಆಗಬಾರ್ದು. ಅದೇ ಒಂದು ಕಾರಣಕ್ಕೆ ಹೇಳ್ತಾ ಇರೋದು. 30 ವರ್ಷ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ, ಅಥವಾ 29 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. 26 ವರ್ಷ ಇದ್ದವ್ರಿಗೆ ಅವಕಾಶ ಇಲ್ಲ, ಅಥವಾ 18 ವರ್ಷ ಇದ್ದವ್ರಿಗೆ ಅವಕಾಶ ಇಲ್ಲ. ಅದ ನಂತರ ನಿಮ್ಗೆ ಏನಾದ್ರು 21 ವರ್ಷ, 22 ವರ್ಷ, 23 ವರ್ಷ ಈ ರೀತಿಯಾಗಿದ್ರು ಕೂಡ ಅವಕಾಶ ಇಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ 30 ವರ್ಷದಿಂದ ನಿಮ್ಗೆ 45 ವರ್ಷ ಇದ್ದಂತ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಎಜುಕೇಶನ್ ಏನೇನಾಗಿರ್ಬೇಕು, ಏನೆಲ್ಲ ಪಾಸ್ ಆಗಿರಬೇಕು, ಎದರಲ್ಲಿ ಪಾಸ್ ಆಗಿರಬೇಕು, ಮತ್ತೆ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತ. ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ, ಯಾವ್ಯಾವ ಖಾಲಿ ಇದಾವ ಅಂತ ಹೇಳಿ. ಮೊದಲನೇದಾಗಿ ಸಹಾಯಕ ನಿರ್ದೇಶಕರು ಅಂತ ಹೇಳಿ, ಮತ್ತು ಹಿರಿಯ ನ್ಯಾಯಾಲಯ ಸಹಾಯಕರು ಇದು ಪೋಸ್ಟ್ ಇರತ್ತೆ. ಅದ ನಂತರ ಸಹಾಯಕ ಸಂಪಾದಕರ ಪೋಸ್ಟ್ ಇರತ್ತೆ, ಮತ್ತು ಸಹಾಯಕ ಗ್ರಂಥಾಲಯ ಪೋಸ್ಟ್ ಇರತ್ತೆ, ಗ್ರಂಥಪಾಲಕ ಅಂತ ಹೇಳಿ. ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸಹಾಯಕ ಸಂಪಾದಕರು, ಅದ ನಂತರ ಹಿರಿಯ ನ್ಯಾಯಾಲಯ ಸಹಾಯಕರು, ವಸ್ತು ಸಂಗ್ರಹಾಲಯ ಅಂತ ಹೇಳಿ ಅಲ್ಲಿರತ್ತೆ. ಅದ ನಂತರ ಸಹಾಯಕ ಗ್ರಂಥಪಾಲಕ ಪೋಸ್ಟ್ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನೇನಾಗಿರ್ಬೇಕು ಸ್ವಲ್ಪ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಡಿಗ್ರಿದಿಂದ ಕಂಪ್ಲೀಟ್ ಆಗಿರ್ಬೇಕು, ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಷಯ. ಮೊದಲನೇದಾಗಿ ಸಹಾಯಕ ಸಂಪಾದಕ ಹುದ್ದೆಗೆ ಕಾನೂನಲ್ಲಿ ಪದವಿ ಪಾಸ್ ಆಗಿರಬೇಕು. ಅದ ನಂತರ ವಕಾಲತು, ನ್ಯಾಯಾಂಗ, ಶೈಕ್ಷಣಿಕ ಅಥವಾ ಕಾನೂನು ವರದಿಗಾರರಲ್ಲಿ 3 ವರ್ಷದ ಅನುಭವ ಹೊಂದಿರಬೇಕಾಗತ್ತೆ. ಇದು ಒಂದು ಕಡೆ ಆಯ್ತು. ಇನ್ನು ಎರಡನೇ ಪೋಸ್ಟ್ ಸಹಾಯಕ ನಿರ್ದೇಶಕರು, ಮ್ಯೂಸಿಯಾಲೈಸಲ್ಲಿ ಸ್ನಾತಕೋತ್ತರ ಪದವಿ 1ನೇ ತರಗತಿ ಆಗಿರ್ಬೇಕಾಗತ್ತೆ. 5 ವರ್ಷದ ಸಂಶೋಧನಾ ಅನುಭವ ಹೊಂದಿರಬೇಕು. ಎರಡನೇ ಪೋಸ್ಟ್ ಇದು ಸೈಡ್ ಇಡಿ. ಇನ್ನು ಮೂರನೇ ಪೋಸ್ಟ್ ಹಿರಿಯ ನ್ಯಾಯಾಲಯ ಸಹಾಯಕ ಅಂತೇಳಿ. ಇದಕ್ಕೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು. ಉನ್ನತ 2ನೇ ತರಗತಿಯಲ್ಲಿ ಕನಿಷ್ಠ 55% ತೆಗೆದುಕೊಂಡು ಪಾಸ್ ಆಗಿರಬೇಕು. ಇನ್ನು ಸಹಾಯಕ ಗ್ರಂಥಪಾಲಕ ಅಂತೇಳಿ, ಗ್ರಂಥಾಲಯದ ವಿಜ್ಞಾನದಲ್ಲಿ ಪದವಿ ಪಾಸ್ ಆಗಿರಬೇಕು, ಪ್ಲಸ್ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಡಿಪ್ಲೊಮಾ ಪಾಸ್ ಆಗಿರಬೇಕು. ಇದು ಆಯ್ತು. ಇನ್ನು ಅದರಲ್ಲೇ ಕಾನೂನು ವಿಶ್ವವಿದ್ಯಾಲಯದಿಂದ ಗ್ರಂಥಾಲಯದಲ್ಲಿ 2 ವರ್ಷದ ಅನುಭವ ಹೊಂದಿರಬೇಕಾಗತ್ತೆ ಸಹಾಯಕ ಗ್ರಂಥಪಾಲಕ ಪೋಸ್ಟ್ಗೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು 3 ಪೋಸ್ಟ್ 4 ಪೋಸ್ಟ್ಗೆ ನಿಮಗೆ ವಿದ್ಯಾರ್ಥಿ ಬಗ್ಗೆ ತಿಳಿಸ್ಕೊಟ್ಟೇನೆ. ಇನ್ನು ಉಳಿದಂತ ಮಾಹಿತಿ ಒಂದೊಂದಾಗಿ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ. ನೋಡಿ, ಸುಪ್ರೀಂ ಕೋರ್ಟ್ ರಿಪೋರ್ಟ್ಸ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೆಲ್ಲ ನೇಮಕಾತಿ ಪ್ರೂಫ್. ಅದ ನಂತರ ಉಳಿದಂತ ಒಂದು ಮಾಹಿತಿ ಪ್ರಕಾರ ಅಸಿಸ್ಟೆಂಟ್ ಡೈರೆಕ್ಟರು ಇದೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಯಂ, ಸುಪ್ರೀಂ ಕೋರ್ಟ್ ಮ್ಯೂಸಿಯಂ ಇವರ ಅಭ್ಯರ್ಥಿಗೆ ಎಷ್ಟು ಪೋಸ್ಟ್ ಖಾಲಿದೆ ಇವೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡಲು ಪ್ರಯತ್ನ ಮಾಡ್ತಾ ಇರೋದು. ಮತ್ತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನೇನೆಲ್ಲ ನಿಮಗೆ ಯಾವ ರೀತಿಯ ನೇಮಕಾತಿ ಮಾಡ್ಕೋತಾರಪ್ಪ ಅಂದ್ರೆ, ಈಗ ನಿಮ್ಗೆ ಗೊತ್ತಿರುವಂತೆ ಲಿಖಿತ ಪರೀಕ್ಷೆ, ಅದ ನಂತರ ಸಂದರ್ಶನ, ಡಾಕ್ಯುಮೆಂಟ್ಸು, ವೈದ್ಯಕೀಯ ಪರೀಕ್ಷೆ ಮೂಲಕವಾಗಿ ಆಯ್ಕೆ ಮಾಡ್ತಾರೆ.
ಮತ್ತು ಪರೀಕ್ಷೆ ಕೇಂದ್ರಗಳು ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಮೊದಲನೇದಾಗಿ ಚೆನ್ನೈ, ಕೋಲ್ಕತ್ತಾ, ಮುಂಬೈ, ದೆಹಲಿ, NRCR ದಲ್ಲಿ ಕೆಲಸ ಇರತ್ತೆ. ಅಂದ್ರೆ ಪರೀಕ್ಷೆ ಕೇಂದ್ರಗಳು ಅಲ್ಲೇ ಇಟ್ಟಿದ್ದಾರೆ. ಇನ್ನು ಉಳಿದಂತ ರಾಜ್ಯದಲ್ಲಿ ಪರೀಕ್ಷೆ ಕೇಂದ್ರಗಳು ಇರೋದಿಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಎಲ್ಲಿ ಬರುತ್ತಲ್ಲ ರಾಜ್ಯ ಸರ್ಕಾರದ ವಿವಿಧ ಒಂದು ಕೇಂದ್ರ ಸರ್ಕಾರದ ವಿವಿಧ ಒಂದು ರಾಜ್ಯಗಳಲ್ಲಿ ಕೆಲಸ ಇರತ್ತೆ. ಅದ ನಂತರ ನಮಗೆ ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಇಷ್ಟೇ ಅಂತ ಹೇಳಿ ಅರ್ಜಿ ಶುಲ್ಕ ಕೂಡ ಇರತ್ತೆ. ಅದ ನಂತರ ವೇತನ ಬಗ್ಗೆ ಮುಂದ್ಗಡೆ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೇನೆ. ಅರ್ಜಿ ಶುಲ್ಕದ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಸಾಮಾನ್ಯ OBC ಅಭ್ಯರ್ಥಿಗಳಿಗೆ ಎಷ್ಟು ಅರ್ಜಿ ಶುಲ್ಕ ಆಗಿರ್ಬೇಕಂತ ಅದರ ಬಗ್ಗೆ ತಿಳಿಸಿಕೊಡಲು ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ಇಲ್ಲಿ ಎಕ್ಸಾಮ್ ಪ್ರೂಫ್ ಸಂಬಂಧ ಮಾಹಿತಿ ಇರತ್ತೆ. ಈ ಎಕ್ಸಾಮ್ ಯಾವುದಕ್ಕೆ ಎಷ್ಟಾಗಿರಬೇಕು, ಎಷ್ಟು ಪರ್ಸೆಂಟೇಜ್ ಇರತ್ತೆ, ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ಶುಲ್ಕ ನೋಡಿ ಎಷ್ಟು ಇರ್ಬೇಕಂತೇಳಿ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 1,500 ರೂಪಾಯಿ ಬ್ಯಾಂಕ್ ಮೂಲಕ ಶುಲ್ಕ ಆಗೈತ. ಇದು OBC ಸಾಮಾನ್ಯ ಅಭ್ಯರ್ಥಿಗೆ ಅರ್ಜಿ ಶುಲ್ಕ. ಅದ ನಂತರ SC ST ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ವಿಭಿನ್ನಚೇತನಕರ ಅಭ್ಯರ್ಥಿಗಳಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಅಂಗವಿಕಲದವರಿಗೆ 750 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೂ ಕೂಡ ನಮ್ಮ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಇದು ನಮಗೆ ಮಾಹಿತಿ ಸಲುವಾಗಿ ತಿಳಿಸ್ಕೊಟ್ಟಿದ್ದು. ಅದೇ ರೀತಿಯಾಗಿ ನಿಮ್ಮೊಂದು ಸಂಬಳ ಎಷ್ಟು ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವಿದ್ಯಾರ್ಥಿಗಳೇ, ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ, ಅಕಸ್ಮಾತ್ ಏನಾದ್ರು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 20,000ದಿಂದ ಸುಮಾರು 1,20,000 ತನಕ ಸ್ಯಾಲರಿ ಕೊಡ್ತಾರೆ. ಅಂದ್ರೆ 78,000 ಕೊಡ್ಬೋದು. ಇಲ್ಲಿದೆ ನೋಡಿ 78,000. ಅದೇ ರೀತಿಯಾಗಿ 46,000 ಕೊಡ್ಬೋದು. ಇಲ್ಲಿ ಮುಂದ್ಗಡೆ ಇದೆ ನೋಡಿ, ನೋಟಿಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. 46,000 ತನಕ ಸ್ಯಾಲರಿ ಕೊಡ್ಬೋದು. ಇಲ್ಲಿ ನೋಡಿ 67,700 ರೂಪಾಯಿ. ಅದ ನಂತರ 47,600 ರೂಪಾಯಿ. ಅದೇ ರೀತಿಯಾಗಿ 47,600 ರೂಪಾಯಿ. ಈ ರೀತಿಯ ನಿಮ್ಗೆ ಸ್ಯಾಲರಿ ಸಿಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ನಮ್ಮ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ. ಆಗಲೇ ತಿಳಿಸ್ಕೊಟ್ಟೇನಲ್ಲ ಅರ್ಜಿ ಶುಲ್ಕದ ಬಗ್ಗೆ. ಇಲ್ಲಿದೆ ನೋಡಿ 750 ರೂಪಾಯಿ. ಅದ ನಂತರ 1,500 1,500 ಈ ರೀತಿಯ ಕೊಟ್ಟಿದ್ದಾರೆ ಅವರು. ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ.